ಚಪಾತಿ ಹಿಟ್ಟು ಉಳಿದ್ರ ನಾನು ತೋರ್ಸಾಕತ್ತಿರೋ ಈ ರೆಸಿಪಿ ನೀವು ಒಂದ್ಸತಿ ಮಾಡ್ಕೊಂಡು ತಿನ್ರಿ. ಗ್ಯಾರಂಟಿ ನೆಕ್ಸ್ಟ್ ಟೈಮ್ ಬೇಕಂತ ಚಪಾತಿ ಹಿಟ್ಟು ಜಾಸ್ತಿ ನಾದಿ ಈ ಪದಾರ್ಥ ತಯಾರಿಸ್ಕೊಂಡು ತಿಂತೀರಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗ ಸ್ವಾಗತ. ನಾನು ರಶ್ಮಿ. ಜಾಸ್ತಿ ತಡ ಮಾಡೋದು ಬೇಡ, ಚಪಾತಿ ಹಿಟ್ಟಿನ ಈ ರುಚಿಯಾಗಿರೋ ರೆಸಿಪಿ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಇದನ್ನ ತಯಾರ್ಸಾಕ ಒಂದು ಬೌಲ್ನಷ್ಟು ಪಾಸ್ತಾ ತಗೋರಿ. ನನ್ನ ಕಡೆ ಇಲ್ಲಿ ಈ ದಿಸಾನು ಪಾಸ್ತಾ ಇತ್ತು, ಇದನ್ನ ತಗೊಳಕತ್ತೀನಿ. ಇದಕ್ಕಿಂತ ಸಣ್ಣ ಆಕಾರದಾಗ ಬರ್ತೈತೆ ನೋಡ್ರಿ, ನೀವು ಬೇಕಂದ್ರೆ ಆ ಪಾಸ್ತಾನು ತಗೋಬಹುದು. ಈಗ ಇದನ್ನ ಕುದಿಸ್ಬೇಕು. ಗ್ಯಾಸ್ ಮ್ಯಾಗ ಅಗ್ಲ ಇರೋ ದಬ್ರಿ ಇಲ್ಲಂದ್ರ ಬಾಳ್ಗಿ ಬಿಸಿ ಮಾಡ್ಕೊಂಡು ಇದ್ರಾಗ ಬಹಳಷ್ಟು ನೀರು ಹಾಕಿ 1 ಚಮಚ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲ ನೀರಿನ ಒಳಗೆ ಚಂದಾಗ ಕಲಿಸ್ಕೊಂಡು ಗ್ಯಾಸ್ ಹೈ ಫ್ಲೇಮ್ನಾಗಿಟ್ಟು ನೀರು ಕುದಿಸ್ಕೊಂಡು ತಗೋರಿ. ನೀರಿಗೆ ಕುದಿ ಬಂದ್ಮ್ಯಾಗ ಈ ಪಾಸ್ತಾ ಹಾಕಿ ಕಲಿಸ್ಕೊಂಡು ಈ ಪಾಸ್ತಾ ಅಳ್ಕೋಬೇಕು. ಆಕಾರ ಡಬಲ್ ಆಕತಿ ಮತ್ತು ಚಂದಾಗ ಅಳ್ಕೊಂತೈತಿ ನೋಡ್ರಿ, ಅಲ್ಲಿವರೆಗೂ ಇದನ್ನ ಕುದಿಸ್ರಿ. ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಈ ಥರ ಇವನ್ನ ಪೂರ್ತಿ ಕುದಿಸ್ಕೊಂಡ್ಮ್ಯಾಗ ಈಗ ಗ್ಯಾಸ್ ಆಫ್ ಮಾಡಿ ಇದ್ರಾಗಿನ ನೀರು ಬಸ್ತು ಇವನ್ನ ಒಂದು ಬೌಲ್ನ್ಯಾಗ ತಗೋರಿ. ನೋಡ್ರಿ, ಇಲ್ಲಿ ನಾನು ಎಲ್ಲ ಪಾಸ್ತಾ ನೀರು ಬಸ್ತು ಈ ಬೌಲ್ನ್ಯಾಗ ತೆಗ್ದೇನಿ. ಇವು ಒಂದು ಸ್ವಲ್ಪ ಆರ್ಲಿ, ಅಲ್ಲಿವರೆಗೂ ನಮ್ಗೆ ಮತ್ತೆ ಇನ್ನೇನು ಬೇಕು ಅಂತ ನೋಡೋಣ. ಒಂದು ದೊಡ್ಡ ಉಳ್ಳಾಗಡ್ಡಿ ಈ ರೀತಿ ಸಣ್ಣಕ್ಕೆ ಹೆಚ್ಚಿ ತಗೊಂಡಿನಿ. 1 ಟೊಮ್ಯಾಟೊ, 2 ಗಜ್ರಿ, ಖಾರಕ್ಕೆ ಬೇಕಾದಷ್ಟು ಹಸಿ ಮೆಣಸಿನ್ಕಾಯಿ ಮತ್ತು 1 ಗಡ್ಡಿ ಬೆಳ್ಳುಳ್ಳಿನ ಈ ರೀತಿ ಸಣ್ಣಕ್ಕೆ ಹೆಚ್ಚಿ ತಗೊಂಡಿನಿ. ಸ್ವಲ್ಪ ಕರಿಬೇವು, ಕೊತ್ತಂಬರಿ ತಗೋರಿ. ಮತ್ತು ನನ್ನ ಕಡೆ ಇಲ್ಲಿ ವಟಾಣಿ ಇದ್ವು, ಇವನು ತಗೊಳಕತ್ತೇನಿ. ನೀವು ನಿಮ್ಗೆ ಇಷ್ಟ ಇರೋ ಬೇರೆ ತರಕಾರಿನೂ ಇದ್ರಾಗ ಹಾಕ್ಬೋದು, ಅಂದ್ರೆ ಡೊಣ್ ಮೆಣಸಿನ್ಕಾಯಿ ಇರ್ಬೋದು ಅಥವಾ ಕ್ಯಾಬೇಜ್, ಇವನ್ನೆಲ್ಲ. ನೀವು ಇದನ್ನು ಸಣ್ಣ ಹುಡುಗರಿಗಂತ ಮಾಡಾಕತ್ತಿದ್ರ ಅವ್ರು ಯಾವ ತರಕಾರಿ ತಿನ್ನಂಗಿಲ್ಲ ನೋಡ್ರಿ, ಅವನ್ನ ಇದ್ರಾಗ ಹೆಚ್ಚಿ ಹಾಕ್ಬೋದು, ಅವರು ಖಂಡಿತ ತಿಂತಾರ. ಈಗ ನೋಡ್ರಿ, ಈ ಪಾಸ್ತಾ ಆ ರೀತಿ. ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಡು ತಗೋಬೇಕು. ತೀರಾ ಪೇಸ್ಟ್ ಹಂಗಲ್ಲ, ಒಂದು ಸ್ವಲ್ಪ ಉಟ್ಟಾಗಿನ ಅಂದರೆ ಇದು ಸಣ್ಣ ಸಣ್ಣ ತುಂಡಾಗಬೇಕು, ಆ ರೀತಿ ಇದನ್ನು ಗ್ರೈಂಡ್ ಮಾಡಿರಿ. ನೋಡ್ರಿ, ಹಿಂಗೆ ಇದು ತೀರಾ ಪೇಸ್ಟ್ ಅಂದರೆ ಹಿಟ್ಟಿಟ್ಟಾಗಿಲ್ಲ, ಈ ರೀತಿ ಇದು ತುಂಡಾಗಬೇಕು, ಆ ಥರ ಗ್ರೈಂಡ್ ಮಾಡ್ಕೊಂಡು ತಗೋರಿ. ಉಳಿದಿರೋ ಪಾಸ್ತಾನು ಇದೇ ರೀತಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಇದ್ರಾಗ ಸ್ವಲ್ಪನೂ ನೀರು ಉಳಿದಿರಬಾರ್ದು, ಇಲ್ಲಾಂದ್ರೆ ಇದು ಪೇಸ್ಟ್ ಥರಾನ ಆಗಿಬಿಡ್ತೈತಿ. ಈ ರೀತಿ ಇದು ಉಟ್ಟಾಗಿರಬೇಕು, ಅಂದ್ರನ ನಾವು ಮಾಡಾಕತ್ತಿರೋ ರೆಸಿಪಿ ಚಲೋ ಬರ್ತೈತಿ. ಈಗ ಇದನ್ನು ಒಗ್ಗರಣೆ ಹಾಕಬೇಕು. ಗ್ಯಾಸ್ ಮ್ಯಾಗ ಪ್ಯಾನ್ ಬಿಸಿ ಮಾಡಿಕೊಂಡು ಇದ್ರಾಗ ಒಗ್ಗರಣೆಗೆ ಎಣ್ಣೆ ಹಾಕ್ರಿ. ಸಣ್ಣಕ್ಕೆ ಹೆಚ್ಚಿರೋ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿ ಬೆಳ್ಳುಳ್ಳಿ ಹೊಂಬಣ್ಣ ಬರೋವರೆಗೂ ಇವನ್ನ ಫ್ರೈ ಮಾಡ್ಕೊಂಡು ತಗೋರಿ. ನೋಡ್ರಿ, ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಿ ಈ ರೀತಿ ಒಂದು ಸ್ವಲ್ಪ ಹೊಂಬಣ್ಣಕ್ಕೆ ಬಂದ್ಮ್ಯಾಗ ಇದ್ರಾಗ ಹಸಿ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಹಾಕ್ರಿ. ಇವನು ಗ್ಯಾಸ್ ಮೀಡಿಯಮ್ ಫ್ಲೇಮ್ನಾಗಿಟ್ಟು ಒಂದು ಸ್ವಲ್ಪ ಮೆತ್ತಗಾಗಿ ಲೈಟಾಗಿ ಹೊಂಬಣ್ಣಕ್ಕೆ ಬರೋವರೆಗೂ ಫ್ರೈ ಮಾಡ್ಕೊಂಡು ತಗೋರಿ. 1-2 ನಿಮಿಷ ಉಳ್ಳಾಗಡ್ಡಿ ಬೇಯಿಸಿ ತಗೊಂಡ್ಮ್ಯಾಗ ಈಗ ಇದ್ರಾಗ ಟೊಮ್ಯಾಟೊ ಮತ್ತು ಗಜ್ರಿ ಹಾಕ್ರಿ. ಟೊಮ್ಯಾಟೊ ಪೂರ್ತಿ ಬೆಂದು ಗಜ್ರಿ ಮೆತ್ತಗಾಗಬೇಕು, ಅಲ್ಲಿವರೆಗೂ ಇದನ್ನು ನಾವು ಬೇಯಿಸಿ ತಗೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊತನ ಬೇಯಿಸ್ರಿ. ನಾವು ಪಾಸ್ತಾ ಕುದಿಸ್ಬೇಕಾದ್ರೂ ಉಪ್ಪು ಹಾಕಿದ್ವಿ, ಅದರಿಂದ ಪಾಸ್ತಾಕ್ಕೆ ಉಪ್ಪು ಇರ್ತೈತಿ. ಈ ವೆಜಿಟೇಬಲ್ಸ್ಗೆ ಆಗೋ ಅಷ್ಟನ್ನು ಉಪ್ಪು ಹಾಕ್ರಿ, ಅಂದ್ರೆ ನೋಡ್ಕೊಂಡು ಉಪ್ಪು ಹಾಕ್ರಿ, ಉಪ್ಪು ಜಾಸ್ತಿ ಆಗಬಾರ್ದು. ವಟಾಣಿ ಹಾಕಿ ಇವನ್ನೆಲ್ಲ ಚಂದಾಗ ಬೆಂದು ಮೆತ್ತಗಾಗೋವರೆಗೂ ಬೇಯಿಸಿ ತಗೊಳ್ಳೋಣ. 3-4 ನಿಮಿಷ ಈ ರೀತಿ ಇವನ್ನ ಚಂದಾಗ ಬೇಯಿಸಿ ತಗೊಂಡ್ಮ್ಯಾಗ ಈಗ ಇದ್ರಾಗ ಮಸಾಲ ಹಾಕೋಣ. 1 ಚಮಚ ಅಷ್ಟು ಒರಿಗ್ಯಾನೋ, 1 ಚಮಚ ಗರಂ ಮಸಾಲ, ನಿಮ್ಮ ಕಡೆ ಚಾಟ್ ಮಸಾಲ ಅವೈಲೇಬಲ್ ಇದ್ರೆ ನೀವು ಅದನ್ನು ಹಾಕ್ಬಹುದು. ಇವನ್ನ ಕಲಿಸ್ಕೊಂಡು ತಗೊಳ್ಳೋಣ. ಒಂದು ಸ್ವಲ್ಪ ಖಾರದ ಪುಡಿ ಹಾಕಿದ್ರೂ ನಡೀತೈತಿ. ನಿಮ್ಗೆ ಇದ್ರಾಗ ಒಂದು ಸ್ವಲ್ಪ ಹುಳಿ ಫ್ಲೇವರ್ ಬೇಕಂದ್ರೆ 1/4 ಚಮಚ ಅಷ್ಟು ನಿಂಬೆ ಹಣ್ಣಿನ ರಸ ಹಾಕ್ಬಹುದು. ಆದ್ರೆ ನಾವು ಆಲ್ರೆಡಿ ಇದ್ರಾಗ ಟೊಮ್ಯಾಟೊ ಹಾಕಿವಿ, ಅದರಿಂದ ನಾನು ಇದ್ರಾಗ ನಿಂಬೆ ಹಣ್ಣಿನ ರಸ ಹಾಕಾಕತ್ತಿಲ್ಲ. ಇವನ್ನೆಲ್ಲ ಕಲಿಸ್ಕೊಂಡು ಈಗ ಇದ್ರಾಗ 1/4 ಕಪ್ನಷ್ಟು ನೀರು ಹಾಕ್ರಿ. ಇದು ಒಂದು ಸ್ವಲ್ಪ ಲಿಕ್ವಿಡಿ ಆಗಬೇಕು. ನಾವು ಹಾಕಿರೋ ಈ ನೀರು ಒಗ್ಗರಣೆ ಒಳಗೆ ಪೂರ್ತಿ ಕಲಿಸ್ಕೊಂಡು ತಗೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಇದ್ರಾಗ ನಾವು ಗ್ರೈಂಡ್ ಮಾಡಿಟ್ಟಿರೋ ಪಾಸ್ತಾ ಹಾಕಿ ಕಲಿಸ್ಕೊಂಡು ತಗೋರಿ. ಪಾಸ್ತಾ ಒಗ್ಗರಣೆ ಒಳಗೆ ಪೂರ್ತಿ ಮಿಕ್ಸ್ ಆಗಬೇಕು, ಇದಕ್ಕೆ ಎಲ್ಲ ಕಡೆ ಒಗ್ಗರಣೆ ಚಂದಾಗ ಹತ್ತಬೇಕು, ಆ ರೀತಿ ಇದನ್ನ ಕಲಿಸ್ಕೊಂಡು ತಗೋರಿ. ನೋಡ್ರಿ, ಹಿಂಗೆ ಇದನ್ನ ಚಂದಾಗ ಕಲಿಸ್ಕೊಂಡ್ಮ್ಯಾಗ ಈಗ ಇದ್ರಾಗ 1 ಚಮಚ ಅಷ್ಟು ಟೊಮ್ಯಾಟೊ ಸಾಸ್ ಹಾಕ್ರಿ. 1 ಚಮಚ ಸೋಯಾ ಸಾಸ್ ಹಾಕಿ ಇವನ್ನ ಕಲಿಸ್ಕೊಂಡು ತಗೊಳ್ಳೋಣ. ಒಗ್ಗರಣೆ, ಟೊಮ್ಯಾಟೊ ಸಾಸ್ ಮತ್ತು ಈ ಪಾಸ್ತಾ ತುಂಡೇನದವು ನೋಡ್ರಿ, ಈ ಎಲ್ಲ ಒಂದ್ರಾಗ ಒಂದು ಚಂದಾಗ ಮಿಕ್ಸ್ ಆಗಬೇಕು.
ಈ ರೀತಿ ಇದನ್ನ ಲೋ ಫ್ಲೇಮ್ನ್ಯಾಗ ಚಂದಾಗ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಕಲಿಸ್ಕೊಂಡು ತಗೋರಿ. ನಮ್ಮ ಈ ಪಾಸ್ತಾ ಸ್ಟಫಿಂಗ್ ರೆಡಿ ಐತಿ. ಈಗ ಇದನ್ನ ಗ್ಯಾಸ್ ಆಫ್ ಮಾಡಿ ಕೆಳಗಿಳಿವಿ. ಒಂದು ಸ್ವಲ್ಪ ಹೊತ್ತು ಆರಾಕ್ ಬಿಡ್ರಿ. ಇದು ಆರಬೇಕು. ಇದು ಪೂರ್ತಿ ಆರಿದ ಮ್ಯಾಗನ ಇದರಿಂದ ನಾವು ಪದಾರ್ಥ ತಯಾರಿಸ್ಬೇಕು. ಇದು ಆರ್ಲಿ ಅಲ್ಲಿವರೆಗೂ ಹಿಟ್ಟು ಮಿದ್ಕೊಂಡು ತಗೊಳ್ಳೋಣ. ಮಧ್ಯಾಹ್ನ ಚಪಾತಿ ಮಾಡಿದಾಗ ಈ ರೀತಿ ಹಿಟ್ಟು ಉಳಿದ್ರೆ ನಾನು ಈ ಸ್ನ್ಯಾಕ್ಸ್ ಮಾಡಿರ್ತೀನಿ. ಸಂಜೆ ಮುಂದೆ ಬಿಸಿ ಬಿಸಿ ಚಹಾದ ಜೊತೆ ತಿನ್ನಾಕ ಭಾಳ ಚಲೋ ಅನಿಸ್ತೈತಿ. ನೀವು ಟ್ರೈ ಮಾಡ್ರಿ. ನಾವು ಪೂರಿ ತಯಾರಿಸ್ತೇವೆ ನೋಡ್ರಿ, ಆ ಗಾತ್ರದ ಉಳ್ಳಿ ಮಾಡ್ಕೊಂಡು ತಗೋರಿ. ಈ ರೀತಿ ಎಲ್ಲ ಉಳ್ಳಿ ತಯಾರಿಸಿ ಒಂದು ಸೈಡ್ ಇಟ್ಟು ಈಗ ಇದ್ರಾಗಿನ ಒಂದು ಉಳ್ಳಿ ತಗೊಂಡು ಪೂರಿ ಲಟ್ಟಿಸ್ತೇವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ತೆಳ್ಳಗ ಮತ್ತು ದೊಡ್ಡ ಆಕಾರದಾಗ ಇದನ್ನ ಲಟ್ಟಿಸಿ ತಗೋರಿ. ಸ್ವಲ್ಪ ಒಣ ಹಿಟ್ಟು ಹಚ್ಚಿ ಇದನ್ನ ಲಟ್ಟಿಸ್ಕೊಂಡು ತಗೊಳ್ಳೋಣ. ನಾವು ಚಪಾತಿ ಲಟ್ಟಿಸ್ತೇವೆ ನೋಡ್ರಿ, ಅದಕ್ಕಿಂತ ಇದು ತೆಳ್ಳಗ ಇರಬೇಕು ನೋಡ್ರಿ. ಈ ರೀತಿ ಲಟ್ಟಿಸ್ಕೊಂಡ್ ಮ್ಯಾಗ ಈಗ ಇದಕ್ಕೆ ಚಾಕುನಿಂದ ಈ ರೀತಿ ಸ್ಕ್ವೇರ್ ಆಕಾರದಾಗ ಕಟ್ ಮಾಡ್ಕೊಂಡು ತಗೋರಿ. ಕಟ್ ಮಾಡಿ ತೆಗ್ದಿರೋ ಈ ಹಿಟ್ಟು ಮತ್ತು ಮಿದ್ದಿ ಯೂಸ್ ಮಾಡ್ರಿ. ಈಗ ನಾವು ತಯಾರಿಸಿ ಇಟ್ಟಿರೋ ಸ್ಟಫಿಂಗ್ ಆರಿರ್ತೈತಿ. ಇದನ್ನ 2 ಸ್ಪೂನ್ನಷ್ಟು ತಗೊಂಡು ನಾನಿಲ್ಲಿ ತೋರ್ಸಾಕತ್ತೇನೆ ನೋಡ್ರಿ. ಈ ರೀತಿ ಸೆಟ್ ಮಾಡ್ಕೊಂಡು ತಗೋರಿ. ಇದನ್ನ ತುದಿಗೆ ಒಂದು ಸೈಡ್ ಈ ರೀತಿ ಸೆಟ್ ಮಾಡ್ಕೊಂಡ್ ಮ್ಯಾಗ ಈಗ 2 ತುದಿನ ಒಳಗಿನ ಸೈಡ್ ಮಡಚ್ಕೊಂಡು ತಗೋರಿ. ಒಂದು ಸ್ವಲ್ಪ ಅಂದ್ರೆ ಸ್ಟಫಿಂಗ್ ಹೊರಗೆ ಬರಬಾರ್ದು ಅಂತ ಈ ರೀತಿ ಇದನ್ನು ಮಡಚ್ಕೊಂಡ್ ಮ್ಯಾಗ ಈಗ ಇದನ್ನು ರೋಲ್ ಮಾಡಿರಿ. ನಾನಿಲ್ಲಿ ತೋರ್ಸಾಕತ್ತೇನೆ ನೋಡ್ರಿ. ಈ ರೀತಿ ಇದನ್ನು ಪ್ರೆಸ್ ಮಾಡ್ತಾನೆ ನಿಧಾನಕ್ಕೆ ರೋಲ್ ಮಾಡಿರಿ. ಆದಷ್ಟು ಹಗುರವಾದ ಕೈನಿಂದ ಇದನ್ನು ಈ ರೀತಿ ರೋಲ್ ಮಾಡ್ಕೊಂಡ್ ಮ್ಯಾಗ ಈಗ ಎಣ್ಣೆಗೆ ಹಾಕಿದಾಗ ಇದು ಓಪನ್ ಆಗಬಾರ್ದು, ಒಳಗಿನ ಸ್ಟಫಿಂಗ್ ಎಲ್ಲ ಹೊರಗೆ ಬರಬಾರ್ದು ಅಂತ ಎಡ್ಜಸ್ಗೆ ಇದನ್ನು ಸೀಲ್ ಮಾಡಬೇಕು. ಒಂದು ಸ್ವಲ್ಪ ನೀರು ಹಚ್ಚಿ ಇದನ್ನು ಈ ರೀತಿ ಸೀಲ್ ಮಾಡ್ಕೊಂಡು ತಗೋರಿ. 2 ಸೈಡ್ನು ಚಂದಾಗ ಸೀಲ್ ಮಾಡ್ಕೊರಿ. ಇದು ಎಲ್ಲೂ ಓಪನ್ ಆಗಬಾರ್ದು. ಇದೇ ರೀತಿ ನಾನು ಎಲ್ಲ ರೋಲ್ಸ್ನು ರೆಡಿ ಮಾಡ್ಕೊಂಡು ತಗೊಂಡೇನಿ ನೋಡ್ರಿ. ಎಷ್ಟು ಸ್ವಲ್ಪ ಹಿಟ್ಟಿನಾಗ ಎಷ್ಟೊಂದು ರೋಲ್ಸ್ ರೆಡಿ ಆದವು. ಈ ರೀತಿ ಇವನ್ನ ತಯಾರಿಸಿ ಫ್ರಿಜ್ನಾಗ ಇಟ್ಟು ನಿಮ್ಗೆ ಬೇಕಾದಾಗ ಇವನ್ನ ಫ್ರೈ ಮಾಡ್ಕೊಂಡು ತಿನ್ಬಹುದು. ಎಣ್ಣೆ ಮೀಡಿಯಂ ಬಿಸಿ ಮಾಡಿಕೊಂಡು ಇವನ್ನ ಎಣ್ಣೆಗ ಎಷ್ಟು ಸಾಲ್ತವೋ ಅಷ್ಟು ಹಾಕಿ ಫ್ರೈ ಮಾಡ್ರಿ. ಗಮನ ಇರಲಿ, ಇವನ್ನ ಹೈ ಫ್ಲೇಮ್ನಾಗ ಫ್ರೈ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಾಂದ್ರೆ ಇವು ಹೊರಗಿನ ಸೈಡ್ ಹೊಂಬಣ್ಣ ಬರ್ತವು, ಫ್ರೈ ಆಗಿರೋ ರೀತಿ ಕಾಣ್ತವು. ಆದ್ರೆ ಒಳಗಿನ ಸೈಡ್ ಚಪಾತಿ ಹಿಟ್ಟು ಬೆಂದಿರಂಗಿಲ್ಲ ಮತ್ತು ಇವು ಚಂದಾಗ ಕ್ರಿಸ್ಪಿನೂ ಆಗಂಗಿಲ್ಲ. ಮ್ಯಾಗ ಬಿರುಸಾಗಿರೋ ರೀತಿ ಕ್ರಿಸ್ಪಿ ಆಗಿರೋ ರೀತಿ ಕಾಣ್ತವು. ಆದರೆ ಇವನ್ನ ನೀವು ಹೊರಗೆ ತೆಗೆದು ಒಂದು ಸ್ವಲ್ಪ ಹೊತ್ತಾದ್ಮ್ಯಾಗ ಇವು ಮತ್ತು ಮೆತ್ತಗನ ಆಗಿಬಿಡ್ತವು. ಅದಕ್ಕೆ ಒಂದು ಸ್ವಲ್ಪ ಪೇಷನ್ಸ್ನಿಂದ ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗಿಟ್ಟು ಇವು ಒಳಗಿಂದ ಚಂದಾಗ ಬೆಂದು ಕ್ರಿಸ್ಪಿ ಆಗೋವರೆಗೂ ಇವನ್ನ ಫ್ರೈ ಮಾಡ್ರಿ. ಮೊದಲನೇ ಬ್ಯಾಚ್ ಫ್ರೈ ಮಾಡಿದ್ಮ್ಯಾಗ ಗ್ಯಾಸ್ ಒಂದು ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಟು ಆಮ್ಯಾಗ ಇವನ್ನ ಹಾಕ್ರಿ. ಅಂದ್ರೆ ಟೆಂಪ್ರೇಚರ್ ಮೇಂಟೈನ್ ಇರ್ತೈತಿ ನೋಡ್ರಿ. ಇಲ್ಲಿ ನಾನು ಎಲ್ಲ ರೋಲ್ಸ್ ಫ್ರೈ ಮಾಡ್ಕೊಂಡು ತಗೊಂಡೇನಿ. ಇವನ್ನ ನೀವು ಹಿಂಗೆ ಬಿಸಿ ಬಿಸಿದ ತಿನ್ಬಹುದು ಅಥವಾ ಕೆಚಪ್ ಸಾಸ್ ಇರ್ತೈತಿ ನೋಡ್ರಿ ಅದ್ರ ಜೊತೆ ತಿನ್ಬಹುದು. ಹೊರಗಿಂದ ಮಸ್ತ್ ಕ್ರಿಸ್ಪಿ ಇರ್ತವು, ಒಳಗೆ ಅಷ್ಟು ಸಾಫ್ಟ್ ಟೇಸ್ಟಿ ಆಕ್ಕವು. ಖಂಡಿತ ನಾನು ತಿಳಿಸಿರೋ ರೀತಿ ಒಳಗೆ ನೀವು ಈ ಪಾಸ್ತಾ ರೋಲ್ ಮಾಡ್ಕೊಂಡು ತಿನ್ರಿ. ಮನ್ಯಾಗ ಎಲ್ಲರೂ ಬಹಳ ಇಷ್ಟಪಟ್ಟು ತಿಂತಾರ. ಇದು ಒಳಗಿನ ಸೈಡ್ ನೋಡ್ರಿ ಈ ರೀತಿ ಬರ್ತೈತಿ. ಸೊ ಇವತ್ತಿನ ಈ ಪಾಸ್ತಾ ರೋಲ್ ರೆಸಿಪಿ ನಿಮ್ಮೆಲ್ಲರಿಗೂ ಚಲೋ ಅನ್ಸೈತಂತ ಅನ್ಕೊಂತೀನಿ. ರೆಸಿಪಿ ಚಲೋ ಅನ್ಸಿದ್ರ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರ ಲೈಕ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ ಹಂಗ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ಇನ್ನೋವೇಟಿವ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.